ನಮಸ್ಕಾರ ಕರ್ನಾಟಕ. ಇವತ್ತಿನ ವಿಷಯ ಬಂದ್ಬಿಟ್ಟು ದರ್ಶನ್ ಕೇಸ್ನ ಯಾವುದೇ ವಕೀಲರು ತಗೊತಾ ಇಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ನ್ಯೂಸ್ ಚಾನಲ್ಗಳಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾರೆ. ತಗೊತಾ ಇಲ್ಲ ಅನ್ನೋದು ತುಂಬ ತಪ್ಪಿನ ಮಾತಾಗುತ್ತೆ. ಏನಪ್ಪ ಅಂದರೆ ಚಾರ್ಜ್ ಶೀಟು ಇನ್ನೂ ಕೋರ್ಟ್ಗೆ ಸಬ್ಮಿಟ್ ಆಗಿಲ್ಲ. ಚಾರ್ಜ್ ಶೀಟ್ಗೆ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ. ಏನಕ್ಕಪ್ಪ ಅಂದರೆ ಚಾರ್ಜ್ ಶೀಟಲ್ಲಿ ಏನಾದರೂ ಪೊಲೀಸರು ಲೂಪ್ ಹೋಲ್ಸ್ನ ಬಿಟ್ಕೊಟ್ಟಿದ್ದಾರಾ, ಇದರಿಂದ ದರ್ಶನ್ ಅವ್ರಿಗೆ ನಾವು ಬೇಲ್ ಕೊಡಿಸ್ಬೋದಾ ಅಂತ ಸಿಕ್ಕಾಪಟ್ಟೆ ಲಾಯರ್ಗಳು ಥಿಂಕ್ ಮಾಡ್ತಿರ್ತಾರೆ. ಇಲ್ಲಿ ಕೇಸೇ ತಗೊತಾ ಇಲ್ಲ ಅನ್ನೋದೆಲ್ಲ ಸುಳ್ಳು. ವಿ ನಾಗೇಶ್ ಅವರು ಕೇಸ್ ತಗೊಳ್ಲಿಲ್ಲ, ವಾಪಸ್ ಕಳಿಸ್ಬಿಟ್ರು, ಇವೆಲ್ಲ ಸುಳ್ಳು. ಎಲ್ಲರೂ ಚಾರ್ಜ್ ಶೀಟ್ಗೆ ವೆಯ್ಟ್ ಮಾಡ್ತಿರ್ತಾರೆ. ವೆಯ್ಟ್ ಮಾಡೋದು ಅದಕ್ಕೇನೆ. ಇನ್ನೇನು ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಈ ಸಬ್ಮಿಟ್ ಮಾಡ್ತಾರೆ ಪೊಲೀಸರು, ಪಕ್ಕ. ಅದಂತೂ 100% ನಿಜ. ಯಾಕಂದರೆ ನಿನ್ನೆ ಕಮಿಷನರ್ ಸರ್ ಕೂಡ ಹೇಳಿದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಕೇಸ್ನ ಲಾಯರ್ ತಗೊಂಡ್ಮೇಲೆ ಈ ಸೈಡು ಅಭಿಮಾನಿಗಳ ಒಂದು ಒತ್ತಡ ಜಾಸ್ತಿ ಇರುತ್ತೆ, ಆ ಸೈಡು ಲಾಯರ್ಗೆ ಈ ಚಾನಲ್ ಅವ್ರಗಳ ಒತ್ತಡನೂ ಜಾಸ್ತಿ ಇರುತ್ತೆ. ಯಾಕಪ್ಪ ಅಂದರೆ ಈ ಸೈಡು ಈ ಕೇಸ್ಗೆ ದರ್ಶನ್ ಅವ್ರಿಗೆ ಬೇಲ್ ಅಕಸ್ಮಾತ್ ಕೊಡ್ಸೋಕ್ಕಾಗಲಿಲ್ಲ ಅಂದರೆ ಈ ಸೈಡ್ ಅಭಿಮಾನಿಗಳು ಹಾಕೊಂಡು ರುಬ್ತಾರೆ, ಈ ಸೈಡು ಚಾನಲ್ ಅವರು ಹಾಕ್ಕೊಂಡು ರುಬ್ತಾರೆ. ತುಂಬ ಕ್ರಿಟಿಕಲ್ ಆಗಿ ಇರುತ್ತೆ ಈ ಕೇಸ್ನ ತಗೊಳ್ಳೋ ಲಾಯರ್ಗೆ. ಮತ್ತು ತುಂಬ ಹುಷಾರಾಗೂ ಇರಬೇಕಾಗತ್ತೆ. ಅದಕ್ಕೋಸ್ಕರ ಚಾರ್ಜ್ ಶೀಟ್ನ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ಚಾರ್ಜ್ ಶೀಟ್ ಬಂದಮೇಲೆ ಈ ಒಂದು ಕೇಸ್ನ ತಗೊಳ್ತಾರೆ. ಅಲ್ಲಿವರೆಗೂ ಯಾರೂ ಮುಟ್ಟಲ್ಲ ಅಂತ ನನಗನ್ನಿಸ್ತಾ ಇದೆ. ಮತ್ತು ಸ್ನೇಹಿತರೆ, ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.